ಸರ್ ಆಕ್ಚುಲಿ ಆಡಿಯೋ ರೈಟ್ಸ್ ವಿಚಾರಕ್ಕೆ ಬರೋದಾದ್ರೆ ಎಷ್ಟಕ್ಕೆ ಸೇಲ್ ಆಗಿತ್ತು, ಎಷ್ಟು? ಇದು 45 ಐ ರಿಮೆಂಬರ್ ಇಟ್ಸ್ 45 ಹೋಗಿದ್ದು. 45 lakhs. 45 lakhs ಆ ಟೈಮಲ್ಲಿ ಐಮ್ ಟಾಕಿಂಗ್ 24 years ಬ್ಯಾಕ್. 45 ಅಂದರೆ ಈಗ ಸಾಧಾರಣ 4 ಕೋಟಿ ಇದೆ. ಆಕಾಶ್ ಆಡಿಯೋ ಕರೆಕ್ಟ್. ಅಂದ್ರೆ ಅವ್ರಿಗೆ ಹೆಂಗೆ ಅಂದ್ರೆ ಯಾವ ಇದ್ರ ಮೇಲೆ ಫಸ್ಟ್ ಆಫ್ ಆಲ್ ಈಗ ಅಣ್ಣವ್ರ ಬ್ಯಾನರ್, ಅದರಲ್ಲಿ ಅಣ್ಣವ್ರ ಬ್ಯಾನರ್ ಅಪ್ಪುದು ಫಸ್ಟ್ ಮೂವಿ ಅದೇ ಇದೆ. ಆಮೇಲೆ ನಂದು ಒಂದು ಉಪ್ಪಿ ಜೊತೆ ಕಾಂಬಿನೇಷನ್ ಲೈಫ್ 3rd-ಗೆ 1 ಕೋಟಿ ಎಲ್ಲ ಹೋಗಿತ್ತು. ಸೊ ಅದೊಂದು ಇದಿತ್ತು, ಬಿಲ್ಡಪ್ ಇತ್ತು. ಆಮೇಲೆ ಆ ಟೈಮಲ್ಲಿ ಕುಟುಂಬ ಆಮೇಲೆ ಮಾಡಿದ್ದು. ಕರಿಯನು 12 ಲಕ್ಷಕ್ಕೆ ಹೋಗಿತ್ತು. ಆಗ ಹಿ ವಾಸ್ ಎ ನ್ಯೂ ಕಮರ್. ನಮ್ಮ ದರ್ಶನ್ ಸರ್ ವಾಸ್ ಎ ನ್ಯೂ ಕಮರ್. ಆ ಟೈಮಲ್ಲಿ ಅಷ್ಟೇ 10, 12, 15 ಉಪಿ ಕಾಂಬಿನೇಷನ್ ಸ್ವಲ್ಪ ಜಾಸ್ತಿ ಹೋಗ್ತಾ ಇತ್ತು. ಅಪ್ಪು ಅವ್ರದ್ದು 45, ಹಂಗೆ ಅದು ಸ್ವಲ್ಪ ಜಾಸ್ತಿ ಹೋಗಕ್ಕೆ ಶುರು ಆಯ್ತು. ಒಂಥರ ಸಮೃದ್ಧವಾಗಿತ್ತು ಮಾತ್ರ ಅವಾಗೆಲ್ಲ ಚಿತ್ರರಂಗ ಎಲ್ಲ. ಆಮೇಲೆ ಒಂದು ಪಿಕ್ಚರ್ ಮಾಡೋದಂದ್ರೆ ಆಮೇಲೆ ನಾ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಹೈಪ್ ಬೇರೆ. ಹೌದು, ಮಾಡ್ತಾ ಇದೀವಿ, ಸಂಗೀತ ನಿರ್ದೇಶಕ ಅನ್ನೋದು ಹೈಪ್ ಬೇರೆ. ಈಗ ಅದಕ್ಕೆ ನೀವು ಗಲ್ಲಿ ನೋಡಿದ 4-5 ಅದೇ ಈಗ ನೀವು ಹೇಳಿದಲ್ಲ 75 ಮೂವೀಸ್ ಎಷ್ಟು ತಿಂಗಳು 2 months 10 days ಅಷ್ಟೇ. ಅಷ್ಟು ದಿನಕ್ಕೆ 75 ಚಿತ್ರ. ಮುಂಚೆ ವರ್ಷಕ್ಕೆ ಬರೋದು. ಆಮೇಲೆ ಒಂದು ಮಾಡಿದ್ರೆ ಒಂಥರ ಹೆಮ್ಮೆ ಇತ್ತು. ನಾವು ರೀಚ್ ಆಗಿದೆ ಕರೆಕ್ಟ್ ಆಗಿ. ಈಗ ನಮ್ಗೆ ಅಂದ್ರೆ ಯು ಆರ್ ಕಾಂಪಿಟಿಂಗ್ ವಿತ್ ಸಂಬಡಿ ಎಲ್ಸ್ ಅಂತ ಆಗತ್ತೆ. ಬೇಸಿಕಲಿ ಅಷ್ಟು ಇದಿಲ್ಲ, ಏನೋ ಆ ಹೈಪ್ ಇಲ್ಲ ಈಗ ಫಿಲ್ಮ್ ಲ್ಯಾಂಡ್ ಅಲ್ಲಿ. ಸೊ ಪಣವೀಡು ಮತ್ತೆ ಆದೇವರ ಹಾಡಿದು ಆ ಸಂದರ್ಭದಲ್ಲಿ ನೀವು ಅಣ್ಣವ್ರ ಜೊತೆಗೆ ಕಳೆದಂತಹ ಕ್ಷಣಗಳು ಅಥವಾ ಅವ್ರು ಏನೋ ಅಣ್ಣವ್ರ ಜೊತೆ ಇಡೀ ಚಿತ್ರ, ಅಪ್ಪೋರ ಎಲ್ಲಾ ಚಿತ್ರಗಳು ಹೆಚ್ಚಾಗಿ ಅಣ್ಣವ್ರಿದ್ದಾಗ ಅಣ್ಣವ್ರ ಜೊತೆನೆ ಕೂತ್ಕೊಂಡು ಕಂಪೋಸ್ ಮಾಡಿ ಅವರೇ ಓಕೆ ಮಾಡ್ತಾ ಇದ್ದಿದ್ದು. ಆಮೇಲೆ ಅವ್ರು ಹಾಡಿದ್ರೆ ನಾನು ಓಕೆ ಮಾಡ್ತಾ ಇದ್ದೆ, ಟ್ಯೂನ್ ಅವರೇ ಓಕೆ ಮಾಡ್ತಾ ಇದ್ದೆ. ಕರೆಕ್ಟ್. ಸೊ ಓವರಾಲ್ ಆಗಿ ಸರ್ ಇವತ್ತು ಅಂದರೆ ಅಪ್ಪು ಸರ್ ಅವರ ಎನರ್ಜಿ ಆಗಿರ್ಬೋದು, ಫಸ್ಟ್ ಫಿಲಮಿಂದನೂ ಲಾಸ್ಟ್ ಫಿಲಮ್ ತನಕ ಅವ್ರ ಎನರ್ಜಿ, ಅವ್ರದ್ದೊಂದು ಪರ್ಫಾರ್ಮೆನ್ಸ್ ಲೆವೆಲ್ಸು ಎಲ್ಲೂ ಡ್ರಾಪ್ ಆಗಿರಲಿಲ್ಲ. ಅಥವಾ ಅದು ರೇಂಜೇ ಬೇರೆ ಅವ್ರದ್ದು. ಆ್ಯಕ್ಚುಲಿ ಯಾರೇ ಬರಲಿ ಯಾರೇ ಇರಲಿ ನಿನ್ನ ರೇಂಜಿಗೆ ಯಾರಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮಗೆ ಅಪ್ಪು ಸರ್ನ ಇವತ್ತು ಈಗ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋದಾದರೆ ಹೇಗೆ ಅನಿಸುತ್ತೆ ಅಂತ? ಇಲ್ಲ, ಅಪ್ಪು ಯಾವತ್ತೂ ನನ್ನ ಹೃದಯಕ್ಕೆ ಹತ್ರ. ಈಸ್ ಅಂದರೆ ಬೇಸಿಕಲಿ ನನಗೆ ಕೋ ಆರ್ಟಿಸ್ಟ್ಗಿಂತ ನನಗೆ ಈಸ್ ಒಳ್ಳೆಯ ಸ್ನೇಹಿತ. ಅಂದರೆ ಎಲ್ಲದಕ್ಕೂ ಇದ್ರು. ಅಂದರೆ ಫಾರ್ ಮೀ ಇವತ್ತು ಫ್ಯಾಮಿಲಿ ಆರ್ ವೆರಿ ಕ್ಲೋಸ್. ಯಾವುದು ನಮ್ಮ ಮನೇಲಿ ಏನೋ ಚಿಕ್ಕ ಪುಟ್ಟ ಫಂಕ್ಷನ್ ಇದ್ರು, ಹಿ ವಾಸ್ ರೆಗ್ಯುಲರ್. ಅವ್ರ ಮನೇಲಿ ಹಂಗೆ ಇತ್ತು. ಸೊ ಒಂಥರ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ನಮ್ದು. ಇವತ್ತಿಗೂ ಯಾವತ್ತು ಜೀವಂತವಾಗಿ ಇರ್ತಾರೆ ನನಗೆ. ಆಮೇಲೆ ಲಾಸ್ಟ್ ನನ್ನ ಬರ್ತ್ಡೇಗೂ ಬಂದಿದ್ರು. ಹಿ ವಾಸ್ ಇನ್ ಟೌನ್. ಹೆಚ್ಚಾಗಿದ್ದರೆ ಊರಲ್ಲಿದೆ ಶೂಟಿಂಗೆಲ್ಲ. ಅದಕ್ಕೆ ಪ್ರೀವಿಯಸ್ ಇಯರ್ ಊರಲ್ಲಿ ಇರಲಿಲ್ಲ. ಸೊ ಊರಲ್ಲಿದ್ದರೆ ಡೆಫಿನೆಟ್ ಆಗಿ ಅವರು ಯೂಶ್ವಲಿ ಬರ್ತಾಯಿದ್ರು. ಸೊ ಅದೆಲ್ಲ ಪರ್ಸ್ನಲ್, ಅವ್ರು ಬರಬೇಕಂತ ಇಲ್ಲ. ಬಟ್ ಇಟ್ಸ್ ಎ ಪರ್ಸ್ನಲ್ ರಿಲೇಷನ್ಶಿಪ್. ಯಾವತ್ತೂ ಮರೆಯೋಕ್ಕಾಗಲ್ಲ. ಸರ್ ಈಗ ಮಾರ್ಚ್ 14ಕ್ಕೆ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಏನು ಬದಲಾವಣೆಗಳೇನಾದ್ರು ಇರುತ್ತೆ ಟೆಕ್ನಿಕಲಿ, ಮ್ಯೂಸಿಕ್ ವೈಸ್ ಅಥವಾ ವಿಜುವಲಿ? ಯಾಕೆ ನನಗೆ ಗೊತ್ತಿದ್ದ ಮಟ್ಟಿಗೆ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಇದೆಲ್ಲ ಇತ್ತು, ಯಾವುದು ಸ್ಪ್ಲಿಟ್ ಟ್ರ್ಯಾಕ್ಸ್ ನಂತರ ಯಾವುದು ಇರಲಿ. ಯಾಕೆಂದರೆ ಆ ಟೈಮ್ ಇದ್ದು 2001-2 ಇಲ್ಲಿ ನನಗೆ. ಐ ಥಿಂಕ್ 3 ಆದಮೇಲೆ ನಂತರ ಎಲ್ಲ ಯೂಶ್ವಲಿ ನಾನು ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಹಾರ್ಡ್ ಡಿಸ್ಕ್ ಅಥವಾ ಕಾನ್ಸೆಪ್ಟ್ ಇರಲಿಲ್ಲ. ಇಟ್ ವಾಸ್ ಮೋರ್ ಅನಲಾಗ್ ರೆಕಾರ್ಡಿಂಗ್. ಸೊ ಅದರದ್ದು ಸಪ್ರೇಟಾಗಿ ಏನಿಲ್ಲ. ಬಟ್ ಐ ಥಿಂಕ್ ರೀಮಾಸ್ಟರ್ ಮಾಡಿರಬೇಕು, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಿಕಾಸ್ ಐ ವಾಸ್ ನಾಟ್ ಇನ್ವಾಲ್ವ್ಡ್ ಇನ್ ದ ಮೇಕಿಂಗ್ ಇದು ಮಾಡುವಾಗ. ಬಟ್ ಏನೋ ಟೆಕ್ನಿಕಲಿ ವರ್ಕ್ ಮಾಡಿರ್ಬೋದು. ಬಟ್ ಡೆಫಿನೆಟ್ ಆಗಿ ನನಗೊಂದಷ್ಟು ಮೆಮೊರಿ ಇದೆ. ಫಸ್ಟ್ ಅವ್ರ ಜೊತೆ ನೋಡಿದ ನೆನಪಿದೆ. ಮತ್ತೆ ಥಿಯೇಟ್ರಿಗೆ ಹೋಗ್ಬೇಕು ಅಂತ ಅವ್ರನ್ನ ಮಿಸ್ ಮಾಡ್ಕೊತೀನಿ. ಎಸ್ ಸರ್, ಕೊನೆಯದಾಗಿ ಒಂದು ಹಾಡು, ನಿಮ್ಮ ಫೇವ್ರೆಟ್ ಹಾಡು ಅಪ್ಪು ಸಿನಿಮಾದಿಂದ ನಿಮ್ಮ ಬಾಯಲ್ಲಿ ಹೇಳೋದಾದ್ರೆ? 1, 2, 3. ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅನುರಾಗವೋ ಅನುಬಂಧವೋ ಈ ಪ್ರೀತಿಗೆ ಸೋತೆನಾ. I love you.